ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಸ್ಟ್ರಕ್ಚರ್ನ ಹೇಳ್ಕೊಡ್ತಾ ಇದ್ದೀನಿ. ಲೈಕ್ಲಿ ಟು ಹೇಗೆ ನಾವು ಸೆಂಟೆನ್ಸ್ನಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದು, ಇದು ಕೂಡ ತುಂಬ ಇಂಪಾರ್ಟೆಂಟ್. ನಮಗೆ ಡೈಲಿ ಲೈಫ್ಗೆ ಇದು ಕೂಡ ಬೇಕು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನೀವು ತುಂಬ ಹೊಸ ವಿಷಯಗಳನ್ನ ಕಲಿಬೋದು. ಸೊ ಬಿ ಲೈಕ್ಲಿ ಟು, ಇದು ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಟು ಟಾಕ್ ಅಬೌಟ್ ಥಿಂಗ್ಸ್ ವಿಚ್ ಆರ್ ವೆರಿ ಪಾಸಿಬ್ಲಿ ಗೋಯಿಂಗ್ ಟು ಹ್ಯಾಪನ್. ಅಂದರೆ ಆಗುವ ಸಾಧ್ಯತೆ ಇರುತ್ತೆ, ತುಂಬ ವಿಷಯಗಳು, ಕೆಲಸಗಳು ಅಥವಾ ಘಟನೆಗಳು ನಡೆಯುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಬಟ್ ನಾಟ್ 100% ಶೋರ್, ಬಟ್ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ದೆಮ್, ರೈಟ್? ಯಾವುದಾದ್ರೂ ಆ್ಯಕ್ಷನ್ಗಳಾಗಲಿ, ವಿಷಯಗಳು, ಘಟನೆಗಳು ನಡೆಯುವ ಸಾಧ್ಯತೆ ಇದ್ದಾಗ ಇದೇ ಸ್ಟ್ರಕ್ಚರ್ ಯೂಸ್ ಮಾಡಬೇಕು. ಆ್ಯಂಡ್ ಅದು ಹೇಗಿರಬೇಕು ಅಂದರೆ ತುಂಬ ಎಕ್ಸ್ಪೆಕ್ಟೆಡ್ ಆಗಿರಬೇಕು. ಅಂದರೆ ಅದಕ್ಕೆ ಲಾಜಿಕಲ್ ರೀಸನ್ ಇರಬೇಕು ಆಗೋದಕ್ಕೆ. ನೀವು ಸುಮ್ಮನೆ ಹಾಗೆ ಹೇಳಬಾರ್ದು, ರೈಟ್? ಅಂದರೆ ಕರೆಕ್ಟ್ ಆದಂಥ ರೀಸನ್ ಇರಬೇಕು, ಅದಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ನಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಇದು ಕೂಡ ಬಿ ಫಾರ್ಮ್ ಜೊತೆಗೇನೆ ಯೂಸ್ ಮಾಡ್ತೀವಿ. ಬಿ ಮುಂದೆ ಲೈಕ್ಲಿ ಟು, ಮುಂದೆ V1 ಅಂದರೆ ಪ್ರೆಸೆಂಟ್ ವರ್ಬ್ನ ಯೂಸ್ ಮಾಡಬೇಕು. ಒಂದು ಎಕ್ಸಾಂಪಲ್ ನೋಡಿ, ಹಿ ಈಸ್ ಲೈಕ್ಲಿ ಟು ಕಮ್ ಟುಡೇ. ಸ್ಟ್ರಕ್ಚರ್ ನೋಡಿ, ಹಿ ಈಸ್ ಲೈಕ್ಲಿ ಟು ಕಮ್ ಟುಡೇ ಅಂದರೆ ಅವನು ಇವತ್ತು ಬರುವ ಸಾಧ್ಯತೆ ಇದೆ. 100% ಶೋರ್ ಇಲ್ಲ, ಬಟ್ 90%, 95%, 99% ನಿಮಗೆ ಶ್ಯೂರಿಟಿ ಇರುತ್ತೆ. ಆ್ಯಂಡ್ ಅದ್ರ ಹಿಂದೆ ಕರೆಕ್ಟ್ ಆದಂಥ ಲಾಜಿಕಲ್ ರೀಸನ್ ಇರಬೇಕು. ಯಾಕಂದರೆ ಅವನಿಗೆ ನಾಳೆ ಇಂಟರ್ವ್ಯೂ ಇದೆ, ನಾಡಿದ್ದು ಇಂಟರ್ವ್ಯೂ ಇದೆ, ಅವನು ಇವತ್ತೇ ಬರ್ಬೋದೇನೋ ಇಲ್ಲಿಗೆ, ಈ ಊರಿಗೆ ನೋಡಿ, ಅದು ಒಂದು ರೀಸನ್ ಅಲ್ವಾ? ಈ ಥರ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಇಲ್ಲಿ ನಾವು ಲೈಕ್ಲಿನ ಅಡ್ಜೆಕ್ಟಿವ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಹಿ ಈಸ್ ಲೈಕ್ಲಿ ಟು ಕಮ್ ಟುಡೇ, ಇಲ್ಲಿ ಲೈಕ್ಲಿ ಅನ್ನೋದು ಅಡ್ಜೆಕ್ಟಿವ್. ಅಂದರೆ ಅವನು ಆ ಕೆಲಸ ಮಾಡುವ ಸಾಧ್ಯತೆ ಇದೆ. ಹಿ ಈಸ್ ಪ್ರಾಬಬಲ್ ಟು ಡೂ ದ್ಯಾಟ್. ಈ ಸೆಂಟೆನ್ಸ್ಗೆ ಕಂಪೇರ್ ಮಾಡಿ ನೋಡಿ, ಹಿ ಈಸ್ ಹ್ಯಾಪಿ ಟು ಹೆಲ್ಪ್ ಯು. ನೋಡಿ, ಅವನು ಹ್ಯಾಪಿ ಆಗಿದ್ದಾನೆ ನಿನಗೆ ಹೆಲ್ಪ್ ಮಾಡೋದಕ್ಕೆ. ಇಲ್ಲಿ ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್. ಹಿ ಈಸ್ ಲೈಕ್ಲಿ ಟು ಕಮ್, ಅವನು ಬರೋದಕ್ಕೆ ಲೈಕ್ಲಿ ಆಗಿದ್ದಾನೆ ಅಂದರೆ ಸಾಧ್ಯತೆ ಇದೆ, ಸಾಧ್ಯತೆ ಹೊಂದಿದ್ದಾನೆ ಅಂತ. ಸೊ ಎರಡೂ ಕಂಪ್ಯಾರಿಸನ್ ಮಾಡಿ ನೋಡಿ, ಸಿಮಿಲರ್ ಸೆಂಟೆನ್ಸ್ಗಳಿವು ಅಲ್ವಾ? ಸೊ ಲೈಕ್ಲಿ ಇಲ್ಲಿ ಬಿ ಫಾರ್ಮ್ ಮುಂದೆನೇ ಯೂಸ್ ಮಾಡಬೇಕು. ಓಕೆ, ಪಾಸ್ಟ್ನಲ್ಲೂ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿ ಈಸ್ ಲೈಕ್ಲಿನ ಫ್ಯೂಚರ್ಗೂ ಯೂಸ್ ಮಾಡ್ಬೋದು. ಹಿ ಈಸ್ ಲೈಕ್ಲಿ ಟು ಕಮ್ ಟುಮಾರೋ, ಈಸ್ ಲೈಕ್ಲಿ ಟು ಕಮ್ ನೆಕ್ಸ್ಟ್ ವೀಕ್ ಅಂತಲೂ ಹೇಳ್ತೀವಿ. ಸೊ ಈಗ ಎಕ್ಸಾಂಪಲ್ ನಾನು ಬ್ರೇಕಪ್ ಮಾಡಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಲೈಕ್ಲಿ, ಇದು ಸಾಧ್ಯತೆ ಇದೆ. ಇಲ್ಲಿ ಲೈಕ್ಲಿ ಅನ್ನೋದು ಜಸ್ಟ್ ಅಬ್ಜೆಕ್ಟಿವ್ ಆಗಿ ಯೂಸ್ ಆಗಿದೆ ಅಲ್ವಾ? ದಿಸ್ ಇಸ್ ಲೈಕ್ಲಿ, ಇದು ಆಗೋ ಸಾಧ್ಯತೆ ಇದ್ದಾಗ ಈ ಥರ ಹೇಳ್ಬೋದು. ಅಥವಾ ಇನ್ನೂ ಕಂಪ್ಲೀಟ್ ಮಾಡ್ಬೋದು, ದಿಸ್ ಇಸ್ ಲೈಕ್ಲಿ ಟು ಹ್ಯಾಪನ್ ಅಂತ. ಈ ಥರ ಕಂಪ್ಲೀಟ್ ಮಾಡುವಾಗ ವರ್ಬ್ನ ಯೂಸ್ ಮಾಡಬೇಕಲ್ವಾ? ಇದು ಸಾಧ್ಯತೆ ಇದೆ, ಏನಕ್ಕೆ ಸಾಧ್ಯತೆ ಇದೆ? ಆಗೋ ಸಾಧ್ಯತೆ ಇದೆ. ಸೊ ಆ ಥರ ವರ್ಬ್ ಯೂಸ್ ಮಾಡಿದಾಗ, ಎಸ್ಪೆಷಲಿ ಬೇಸ್ ವರ್ಬ್ ಯೂಸ್ ಮಾಡಿದಾಗ, ಅದು ಕೂಡ ಎಂಡ್ನಲ್ಲಿದ್ದಾಗ ಹಾಗೆ ಯೂಸ್ ಮಾಡಬಾರ್ದು, ಟು ಜೊತೆನೇ ಯೂಸ್ ಮಾಡಬೇಕು ಯಾವಾಗಲೂ. ಅಂದರೆ ಇದು ಆಗುವ ಸಾಧ್ಯತೆ ಇದೆ. ಹಿ ಈಸ್ ಲೈಕ್ಲಿ, ಅವನು ಸಾಧ್ಯತೆ ಇದೆ. ಇದು ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ? ಸೊ ಕಂಪ್ಲೀಟ್ ಮಾಡಬೇಕು ಯಾವಾಗಲೂ. ಈ ಥರ ಹೇಳಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಕನ್ವೆ ಆಗಲ್ಲ. ಆವಾಗ ಹಿ ಈಸ್ ಲೈಕ್ಲಿ ಟು ಮೀಟ್ ದ ಪ್ರಿನ್ಸಿಪಾಲ್. ಸೊ ಈ ಥರ ನಾವು ಟು ಮುಂದೆ ಬೇಸ್ ವರ್ಬ್ನ ಹಾಕಿ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದ್ರೆ ಗೊತ್ತಾಗುತ್ತೆ ಅವನೇನು ಸಾಧ್ಯತೆ ಹೊಂದಿದ್ದಾನೆ, ಏನು ಕೆಲಸ ಮಾಡೋದಕ್ಕೆ ಅಂತ, ರೈಟ್? ಸೊ ಈಗೇನಾಯಿತು, ಅವನು ಪ್ರಿನ್ಸಿಪಾಲ್ನ ಮೀಟ್ ಮಾಡೋ ಸಾಧ್ಯತೆ ಇದೆ. ಅವನು ಹೇಳ್ತಾ ಇದ್ದ ಅವನಿಗೇನೋ ಕೆಲಸ ಆಗೋದಿದೆ, ಆದ್ದರಿಂದ ಇವತ್ತು ಅವನು ಪ್ರಿನ್ಸಿಪಲ್ ಮೀಟ್ ಮಾಡೋ ಚಾನ್ಸ್ ಇದೆ, ತುಂಬ ಚಾನ್ಸ್ ಇದೆ, ರೈಟ್? ನಾವು ಕನ್ನಡದಲ್ಲಿ ಈ ಥರ ಮಾತಾಡ್ತೀವಿ. ನಾವು ಸ್ಪೋಕನ್ ಕನ್ನಡದಲ್ಲಿ ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ ಅಂತ ಮಾತಾಡಲ್ಲ. ಬಟ್ ನಮಗೆ ಗೊತ್ತಿರುತ್ತಲ್ವ ಮೈಂಡ್ ಒಳಗಡೆ, ಮಾತಿನಲ್ಲಿ ಹೇಳುವಾಗ ನಾವೇನು ಹೇಳ್ತೀವಿ, ಅವ್ನು ಮೀಟ್ ಮಾಡೋ ಚಾನ್ಸ್ ಇದೆ, ಮೀಟ್ ಮಾಡ್ಬೋದೇನೋ ಇವತ್ತು, ನನಗೆ ಅನ್ನಿಸ್ತಾ ಇದೆ ಅಂತ ಹೇಳೋ ಕಡೆ ಎಲ್ಲ ನೀವು ಲೈಕ್ಲಿ ಟು ಇಂದಾನೇ ಹೇಳಿ. ಆ್ಯಂಡ್ ಇದನ್ನು ನೆಗೆಟಿವ್ ಮಾಡಿ ಕೂಡ ಹೇಳ್ಬೋದು. ಅಂದರೆ ಅಷ್ಟೊಂದು ಚಾನ್ಸ್ ಇಲ್ಲ, ಅವನು ಮೀಟ್ ಮಾಡೋದು ಸಾಧ್ಯತೆಯೇ ಇಲ್ಲ, ಆವಾಗ ನೀವು ಹೇಳಿ ನಾಟ್ ಲೈಕ್ಲಿ. ಹಿ ಈಸ್ ನಾಟ್ ಲೈಕ್ಲಿ ಟು ಮೀಟ್ ದ ಪ್ರಿನ್ಸಿಪಲ್, ಅವ್ನು ಮೀಟ್ ಮಾಡೋ ಸಾಧ್ಯತೆ ಇಲ್ಲ. ಆರ್ ಲೈಕ್ಲಿನ ಅನ್ಲೈಕ್ಲಿ ಕೂಡ ಮಾಡ್ಬೋದು. ಹಿ ಈಸ್ ಅನ್ಲೈಕ್ಲಿ ಟು ಮೀಟ್ ದ ಪ್ರಿನ್ಸಿಪಾಲ್ ಅಂದರೂ ಕೂಡ ಕರೆಕ್ಟ್, ರೈಟ್? ನಾಟ್ ಲೈಕ್ಲಿ ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ರೈಟ್? ನಾಟ್ ಅನ್ನೋ ವರ್ಡ್ ಬಂತಲ್ವ ಅಲ್ಲಿ, ಆದ್ದರಿಂದ ಅನ್ಲೈಕ್ಲಿ ಕೂಡ ಹೇಳ್ಬೋದು. ಯಾವುದಾದ್ರೂ ಒಂದು ಕೆಲಸ ಆಗೋ ಚಾನ್ಸ್ ಇಲ್ಲ ಅಂದರೆ ಇಟ್ ಈಸ್ ಅನ್ಲೈಕ್ಲಿ ಟು ರೈನ್ ಟುಡೇ ಅಂತ. ಹಿ ಈಸ್ ಮೋರ್ ಲೈಕ್ಲಿ, ನೋಡಿ ಪಾಸಿಟಿವ್ ಸೆಂಟೆನ್ಸ್ ಇದು. ಲೈಕ್ಲಿ ಹಿಂದೆ ಮೋರ್ ಅನ್ನೋ ವರ್ಡ್ ಬಂದಿದೆ ಅಷ್ಟೇ ಅಲ್ವಾ? ನಾವು ಅಡ್ಜೆಕ್ಟಿವ್ಸ್ ಹಿಂದೆನೇ ಅಲ್ವಾ ಹಾಕೋದು, ಮೋರ್, ಮೋಸ್ಟ್, ಲೆಸ್, ಲೀಸ್ಟ್.
ಸೊ ಇದೆಲ್ಲ ಟಾಪಿಕ್ಸ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಬೇಸಿಕ್ಸ್ನಲ್ಲಿ, ರೈಟ್. 75 ಕ್ಲಾಸಸ್ಗಳಲ್ಲಿ ಹಿಂದೆ ನಾನು ಅದನ್ನೆಲ್ಲ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ಹೋಗಿ ವಿಡಿಯೋ ಸೆಕ್ಷನಲ್ಲಿ ಸಿಗುತ್ತೆ ನಮಗೆ. ಮೋರ್ ಲೈಕ್ಲಿ ಅಂದರೆ ಹೆಚ್ಚು ಸಾಧ್ಯತೆ ಇದೆ ಅಷ್ಟೇ, ತುಂಬ ಈಸಿ. ಆರ್ ವೆರಿ ಲೈಕ್ಲಿ ಕೂಡ ಹಾಕ್ಬೋದು, ರೈಟ್. ಎಡ್ಜೆಕ್ಟಿವ್ ಅಲ್ವಾ, ವೆರಿ ಕೂಡ ಹಾಕ್ಬೋದು. ಹಿ ಈಸ್ ವೆರಿ ಲೈಕ್ಲಿ ಟು ಮೀಟ್ ದ ಪ್ರಿನ್ಸಿಪಲ್ ಅಂದರೂ ಕೂಡ ಅದೇ ಮೀನಿಂಗ್ ಬರುತ್ತೆ. ಮೋಸ್ಟ್ ಅಂದರೆ ಇನ್ನೂ ಹೆಚ್ಚು, ರೈಟ್. ಅತಿ ಹೆಚ್ಚು ಸಾಧ್ಯತೆ ಇದೆ ಅಂತ ಹೇಳುವಾಗ ಮೋಸ್ಟ್ ಲೈಕ್ಲಿ ಹೇಳಿ. ಸೊ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಇಷ್ಟು ಮಾಡಿದ್ದೀನಿ. ನೀವು ಈ ಥರ ಬೇರೆ ಒಂದು ಸಿಚುವೇಶನ್ನ ತೊಗೊಂಡು ತುಂಬ ಸೆಂಟೆನ್ಸ್ಗಳನ್ನ ಮಾಡಬೇಕು. ಅದು ಪ್ರಾಕ್ಟೀಸ್ ಅಂತಾರೆ, ರೈಟ್. ನೀವು ನೋಡಿ ಬರ್ಕೊಂಡ್ರೆ ಅದು ಪ್ರಾಕ್ಟೀಸ್ ಅಲ್ಲ. ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ಈ ಥರ ಡಿಫ್ರೆಂಟ್ ಸಿಚುವೇಶನ್ನಲ್ಲಿ ಒಂದು 30-50 ಸೆಂಟೆನ್ಸ್ಗಳನ್ನ ನೀವು ಮಾಡಿ, ರೈಟ್. ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡು ತುಂಬ ಸಿಚುವೇಶನ್ಗಳನ್ನ ಥಿಂಕ್ ಮಾಡುತ್ತೆ. ಥಿಂಕ್ ಮಾಡೋವಾಗೆಲ್ಲ ಪ್ರತಿ ಸರಿನೂ ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಆಗ ಮೈಂಡ್ನಲ್ಲಿ ಉಳ್ಕೊಳ್ಳುತ್ತೆ, ನೆನಪುಳಿಯುತ್ತೆ. ನೆಕ್ಸ್ಟ್ ಟೈಮ್ ಸಿಚುವೇಶನ್ ಬಂದಾಗ ನಿಮ್ಮ ಮೈಂಡ್ ಈ ಥರ ಹೇಳಬೇಕು ಅಂತ ನಿಮಗೆ ನೆನಪು ಮಾಡಿಸುತ್ತೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಹಿ ಈಸ್ ಲೆಸ್ ಲೈಕ್ಲಿ ಟು ಮೀಟ್ ದ ಪ್ರಿನ್ಸಿಪಾಲ್. ಸೊ ಲೆಸ್ ಅಂದ್ರೇನು, ಕಡಿಮೆ ಸಾಧ್ಯತೆ ಇದೆ ಅಷ್ಟೇ. ನೋಡಿ, ಎಲ್ಲ ವರ್ಡ್ಸ್ ಇಲ್ಲೇ ಬಂತು. ಈಗ ನೀವು ಮೀಟ್ ಜಾಗದಲ್ಲಿ ಬೇರೆ ವರ್ಡ್ ಹಾಕಿ, ತುಂಬ ಜನ ಕನ್ಫ್ಯೂಸ್ ಆಗಬಹುದು. ಮೇ ಮೈಟ್ ಗೊತ್ತಿರೋರಿಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಮೇ ಕೂಡ ನಾವು ಯೂಸ್ ಮಾಡ್ತೀವಿ ಈ ಥರ ಸಾಧ್ಯತೆನ ಹೇಳೋದಕ್ಕೆ. ಬಟ್ ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ಹಿ ಮೇ ಮೀಟ್ ದ ಪ್ರಿನ್ಸಿಪಾಲ್ ಅಥವಾ ಮೈಟ್ ಮೀಟ್ ದ ಪ್ರಿನ್ಸಿಪಾಲ್, ಎರಡರಲ್ಲೂ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಮೈಟ್ಗಿಂತ ಮೇ ಸ್ವಲ್ಪ ಸ್ಟ್ರಾಂಗರ್ ವರ್ಡ್ ಅಷ್ಟೇ. ಇದ್ರ ಮೇಲೆ ನಾನು ಯಾವತ್ತೋ ಒಂದು ವಿಡಿಯೋ ಮಾಡಿದ್ದೆ, ಹಳೆ ವಿಡಿಯೋ. ಬಟ್ ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ. ಹಿ ಮೇ ಮೀಟ್ ದ ಪ್ರಿನ್ಸಿಪಾಲ್ ಆರ್ ಹಿ ಮೈಟ್ ಮೀಟ್ ದ ಪ್ರಿನ್ಸಿಪಾಲ್, ಈ ಸೆಂಟೆನ್ಸ್ಗೂ ಹಿ ಈಸ್ ಲೈಕ್ಲಿ ಟು ಮೀಟ್ ದ ಪ್ರಿನ್ಸಿಪಾಲ್ ಏನು ಡಿಫ್ರೆನ್ಸ್ ಇದೆ. ಮೇ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆ ಕೆಲಸ ಆಗಬಹುದು ಅಂತ ಹೇಳೋ ಕಡೆ. ಅವನು ಪ್ರಿನ್ಸಿಪಲ್ನ ಮೀಟ್ ಮಾಡಬಹುದು, ನೋಡಿ ಬಹುದು ಬಂತು ಅಂದರೆ ಇನ್ ಮೈ ಒಪಿನಿಯನ್, ನನಗೆ ಅನ್ನಿಸ್ತಿದೆ ಆ ಥರ. ಇನ್ ಮೈ ಒಪಿನಿಯನ್ ಹಿ ಮೇ ಮಾಡಬಹುದು ಅಥವಾ ಇಲ್ಲದೆ ಇರಬಹುದು, ಅಂದರೆ 50-50 ಚಾನ್ಸ್ ಇದೆ ಇಲ್ಲಿ, ರೈಟ್. ಬಟ್ ಲೈಕ್ಲಿಯಿಂದ ನಾವೇನು ಹೇಳ್ತಾ ಇದ್ದೀವಿ, ಮಾಡುವ ಸಾಧ್ಯತೆ ಇದೆ ಅಂದರೆ ತುಂಬ ಹೈಯರ್ ಚಾನ್ಸ್ ಇದೆ. ನಾನು ಹೇಳಿದ್ನಲ್ಲ 90%, 99% ಇದ್ದಾಗ ಹೇಳಬೇಕು. ಬಟ್ ನಾಟ್ 100% ಶೋರ್ ಇಲ್ಲೂ ಕೂಡ. ಅಂದರೆ ಅದಕ್ಕೊಂದು ಲಾಜಿಕಲ್ ರೀಸನ್ ಇರಬೇಕು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರಬೇಕು. ಅವಾಗ ಲೈಕ್ಲಿ ಟು ಇಂದ ನೀವು ಹೇಳಬೇಕು ಸೆಂಟೆನ್ಸ್ನ. ಎಕ್ಸಾಂಪಲ್ ನೋಡಿ, ಇನ್ನೂ ಗೊತ್ತಾಗುತ್ತೆ ನಿಮಗೆ. ದ ಗ್ಲಾಸ್ ಈಸ್ ಲೈಕ್ಲಿ ಟು ಫಾಲ್, ಗ್ಲಾಸ್ ಬೀಳೋ ಸಾಧ್ಯತೆ ಇದೆ ಅಂದರೆ ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇದೆ, ಅದು ತುಂಬ ಎಡ್ಜ್ನಲ್ಲಿದೆ, ಈಗ ಏನಾದರೂ ಗಾಳಿ ಬಂದರೆ ಬೀಳಬಹುದು. ಸೊ ಪಾಸಿಬಿಲಿಟಿ ಎಷ್ಟಿದೆ, 99% ಇದೆ ಅಲ್ವಾ. ಗಾಳಿ ಬರದೇ ಇದ್ದರೆ ಮಾತ್ರ ಅದು ಬೀಳಲ್ಲ, ಬಟ್ ಅದು ತುಂಬ ಎಡ್ಜ್ನಲ್ಲಿದೆ ಅಂದರೆ ಬೀಳೋ ಸಾಧ್ಯತೆ ಇದೆ. ಆರ್ ಅದು ಕರೆಕ್ಟ್ ಪೊಸಿಷನ್ನಲ್ಲೇ ಇದೆ, ಅವಾಗ ಏನಾಗುತ್ತೆ, ಪಾಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ ಬೀಳೋದು. ಅವಾಗ ನಾನು ಮೇ ಯೂಸ್ ಮಾಡಬಹುದು ಅಲ್ಲಿ. ಮೋಡಲ್ ವರ್ಬ್ಸ್ನಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ. ಬಟ್ ಇವತ್ತಿನ ಟಾಪಿಕ್ ನೋಡಿ, ನಾ ಪ್ರತಿ ಕ್ಲಾಸ್ನಲ್ಲಿ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಿರ್ತೀರೋ ನೀವು ಅಷ್ಟೇ ಕಲ್ತ್ಕೊಳ್ಳಿ. ನೀವು ತುಂಬ ಓವರ್ ಥಿಂಕ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಆ ಟಾಪಿಕ್ ಬಂದಾಗ ನೀವು ಅದು ಕಲಿಬೋದು. ಸೀಮಾ ಈಸ್ ಲೈಕ್ಲಿ ಟು ಗೆಟ್ ದಟ್ ಜಾಬ್, ಆ ಜಾಬ್ ಸಿಗೋ ತುಂಬ ಚಾನ್ಸ್ ಇದೆ ಸೀಮಾಗೆ. ಅದ್ರ ಹಿಂದೆ ಸ್ಟ್ರಾಂಗ್ ರೀಸನ್ಸ್ ಇರಬೇಕು, ಸುಮ್ಮನೆ ನೀವು ಹೇಳಬಾರ್ದು, ರೈಟ್. ಹಿ ಈಸ್ ಲೈಕ್ಲಿ ಟು ಕಮ್ ಟುಡೇ ಇಟ್ ಸೆಲ್ಫ್, ಅವನು ಇವತ್ತೇ ಬರೋ ಚಾನ್ಸ್ ಇದೆ, ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಕನ್ನಡದಲ್ಲಿ ನಾವು ಮಾತಾಡುವಾಗ ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ ಅನ್ನೋ ವರ್ಡ್ನ ಯೂಸ್ ಮಾಡಲ್ಲ, ರೈಟ್. ನಿಮ್ಗೆ ತುಂಬ ಸರಿ ಬುಕ್ಸ್ನಲ್ಲಿ, ಟೆಕ್ಸ್ಟ್ ಬುಕ್ಸ್ನಲ್ಲೇ ಕಾಣುತ್ತೆ ನೋಡೋದಕ್ಕೆ. ಬಟ್ ನಾವು ಈ ಥರ ಹೇಳ್ತೀವಿ, ಚಾನ್ಸ್ ಇದೆ, ಚಾನ್ಸ್ ಇಲ್ಲ ಅಂತ. ನಿಮ್ಮ ಮೈಂಡ್ನಲ್ಲಿ ಅದು ಗೊತ್ತಿರುತ್ತಲ್ಲ, ಅವಾಗ ಯೂಸ್ ಮಾಡಿ. ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಬಿ ಲೈಕ್ಲಿ ಟು ಮುಂದೆ ಬೇಸ್ ವರ್ಬ್ ಇರಬೇಕು. ನೀವು ING ವರ್ಬ್ ಹಾಕಬಾರ್ದು, ಇಲ್ಲಿ ಪಾಸ್ಟ್ ವರ್ಬ್ ಹಾಕಬಾರ್ದು. ಶಿ ಈಸ್ ಲೈಕ್ಲಿ ಟು ಪಾಸ್ ದ ಇಂಟರ್ವ್ಯೂ ದಿಸ್ ಟೈಮ್. ನೋಡಿ, ಅಂದರೆ ತುಂಬ ಟೈಮ್ ಅವಳು ಫೇಲ್ ಆಗಿದ್ಲು, ಬಟ್ ಈ ಸರಿ ಅವಳಿಗೆ ಗೊತ್ತಾಗಿದೆ, ತುಂಬ ಎಫರ್ಟ್ ಹಾಕಿದೆ ಅಂತ ಗೊತ್ತಾದಾಗ ನಾನು ಹೇಳ್ಬೋದು ಈ ಥರ. ಇಟ್ಸ್ ಲೈಕ್ಲಿ ಟು ರೇನ್ ಟುಡೇ. ಇಲ್ಲಿ ರೇನ್ ಅನ್ನೋದು ವರ್ಬ್, ಟು ರೇನ್ ಅಂದರೆ ಮಳೆ ಆಗುವ. ರೇನ್ ಅನ್ನೋದು ವರ್ಬ್, ಇಟ್ಸ್ ಅನ್ನೋದು ನಾನು ಹೇಳಿದ್ನಲ್ಲ, ರೇನ್ಗೆ ನಾವು ಇಟ್ ಅನ್ನೋ ಸಬ್ಜೆಕ್ಟ್ನ ಯೂಸ್ ಮಾಡಬೇಕು. ಇಟ್ಸ್ ಲೈಕ್ಲಿ ಟು ರೇನ್ ಟುಡೇ. ದ ರೇನ್ ಈಸ್ ನಾಟ್ ಲೈಕ್ಲಿ ಟು ಸ್ಟಾಪ್. ರೇನ್ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ ಅನ್ನೋಗಿ ನೀವು ಈ ಥರ ಹೇಳ್ಬೋದಲ್ವಾ, ರೈಟ್. ಸೊ ಇಲ್ಲಿ ರೇನ್ ಸಬ್ಜೆಕ್ಟ್ನಲ್ಲಿದೆ ಅಂದರೆ ಇದು ನೌನ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಕಿರಣ್ ಈಸ್ ಅನ್ಲೈಕ್ಲಿ ಟು ರೀಚ್ ಬಿಫೋರ್ 5, ಅಂದರೆ ಅವ್ನು 5ಗಿಂತ ಮೊದಲೇ ಬರೋ ಥರ ಕಾಣಿಸ್ತಿಲ್ಲ. ದೇ ಆರ್ ಲೈಕ್ಲಿ ಟು ಅಗ್ರಿ ಟು ಅವರ್ ಪ್ಲಾನ್. ರವಿ isn't likely to go to Delhi. ಇಂಡಿಯಾ ಆರ್ ಲೈಕ್ಲಿ ಟು ವಿನ್ ದ ಮ್ಯಾಚ್ ಟುಮಾರೋ, ಅಂದರೆ ನಾಳೆ ಇಂಡಿಯಾ ಮ್ಯಾಚ್ ಗೆಲ್ಲೋ ಥರ ಇದೆ,
ನಮ್ಗೆ ಕೆಲವು ಸರಿ ಅನಿಸುತ್ತೆ, ಯಾಕೆಂದರೆ ಟೀಮ್ ತುಂಬ ವೀಕ್ ಇದೆ ಅಂತ ಅಂದಾಗ, ಮ್ಯಾಚ್ ಇಂಡಿಯಾದಲ್ಲೇ ಇದೆ ಅಂತ ನಮಗೆ ಗೊತ್ತಿದ್ದಾಗ, ಕಂಡೀಷನ್ಸ್ ಫೇವರ್ ಆಗಿದ್ದಾಗ ನಾವು ಈ ಥರ ಹೇಳ್ಬೋದು. ಆ್ಯಂಡ್ ಇಂಡಿಯಾ ಆರ್ ಅಂತ ಬಂತು ನೋಡಿ, ನಾನು ಹೇಳಿದ್ನಲ್ವ, ಇಂಡಿಯಾ ಆ್ಯಸ್ ಅ ಟೀಮ್ ತೊಗೊಂಡಾಗ ಆರ್ ಅನ್ನೋದು ಯೂಸ್ ಮಾಡ್ತೀವಿ. ಇಂಡಿಯಾ ಆ್ಯಸ್ ಅ ಟೀಮ್, ಅ ಗ್ರೂಪ್ ಆಫ್ ಪ್ಲೇಯರ್ಸ್, ರೈಟ್? ಸೊ ತುಂಬ ಸರಿ ಇಂಡಿಯಾ ಆರ್ ಅಂತ ಬರುತ್ತೆ. ಯಾವಾಗ ಅಂದರೆ ಅದನ್ನು ಟೀಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಅದು ಟೀಮ್ ಅಂದರೆ ಗ್ರೂಪ್ ಆಫ್ ಪ್ಲೇಯರ್ಸ್, ಆದ್ದರಿಂದ ಆರ್ ಬರುತ್ತೆ. ನೀವು ತುಂಬ ಸರಿ ಸ್ಪೋರ್ಟ್ಸ್ ನೋಡುವಾಗ ಟೀಮ್ಗಳ ಮುಂದೆ ಕಂಟ್ರಿ ನೇಮ್ ಇದ್ದರೂ ಕೂಡ, ಕಂಟ್ರಿ ನೇಮ್ ಅಂದರೆ ಕಂಟ್ರಿ ಅಲ್ಲ, ಅದು ಟೀಮ್ ಹೆಸರು. ಅದು ಇಂಡಿಯಾ ಅನ್ನೋದು ಇಲ್ಲಿ ಟೀಮ್ ಹೆಸರು, ಆದ್ದರಿಂದ ಅದ್ರ ಮುಂದೆ ಆರ್ ಅಂತ ಬಂದಿರುತ್ತೆ. ಬಟ್ ನೀವು ಇಂಡಿಯಾ ಕಂಟ್ರಿ ಬಗ್ಗೆ ಮಾತಾಡುವಾಗ ಈಸ್ ಹಾಕ್ತೀರಾ, ರೈಟ್? ಇಂಡಿಯಾ ಈಸ್ ಹಾಕಬೇಕು. ಯಾವಾಗ ಅಂದರೆ ಇಂಡಿಯಾ ಆ್ಯಸ್ ಅ ಕಂಟ್ರಿ ತೊಗೊಂಡ್ರೆ. ಬಟ್ ಇಲ್ಲಿ ಇಂಡಿಯಾ ಆ್ಯಸ್ ಅ ಟೀಮ್. ಈಸ್ ಲೈಕ್ಲಿ ಟು ಬಿ ಲೇಟ್ ಅಗೇನ್. ಅವ್ನು ಮತ್ತೆ ಲೇಟ್ ಆಗೋ ಚಾನ್ಸ್ ಇದೆ ನೋಡಿ. ಟು ಬಿ ಬಂತು, ಯಾಕೆಂದರೆ ಟು ಮುಂದೆ ಇಲ್ಲಿ ಬಿ ಅನ್ನೋದೇ ವರ್ಬ್, ಬಿ ಮುಂದೆ ಲೇಟ್ ಅನ್ನೋದು ವರ್ಡ್ ಬಂದಿದೆ, ಅಂದರೆ ಅವ್ನು ಲೇಟ್ ಆಗ್ತಾನೆ ಅನ್ನೋ ಮೀನಿಂಗ್. ಶಿ ವಾಸಂಟ್ ಲೈಕ್ಲಿ ಟು ಬಿ ಬ್ಯಾಕ್. ಅವಳು ಹಿಂತಿರುಗೋ ಸಾಧ್ಯತೆ ಇರಲಿಲ್ಲ. ಪಾಸ್ಟ್ ಇದು, ವಾಸಂಟ್ ಬಂತಲ್ವ, ಸೊ ಪಾಸ್ಟ್ನಲ್ಲಿ ಅವಳು ಹಿಂತಿರುಗೋ ಚಾನ್ಸಸ್ ಇರಲಿಲ್ಲ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡಲಿಲ್ಲ, ಬಂದುಬಿಟ್ವಿ. ದೇ ಆರ್ ವೆರಿ ಲೈಕ್ಲಿ ಟು ಅರೈವ್ ನೆಕ್ಸ್ಟ್ ವೀಕ್. ಇಟ್ಸ್ ಮೋರ್ ಲೈಕ್ಲಿ ಟು ಹ್ಯಾಪನ್ ಅಗೇನ್. He is most likely to win the race. My boss isn't likely to be in the office today. Is this likely to happen again? ನೋಡಿ, ಇಲ್ಲಿ ಕ್ವೆಶ್ಚನ್ ಮಾಡ್ತಾ ಇದ್ದೀವಿ, ಎಸ್ ಆರ್ ನೋ ಕ್ವೆಶ್ಚನ್. ಐ ಡೋಂಟ್ ಥಿಂಕ್ ದಟ್ಸ್ ಲೈಕ್ಲಿ ಟು ಹ್ಯಾಪನ್. ನನಗೆ ಅನ್ನಿಸ್ತಾ ಇಲ್ಲ that is likely to happen. What is likely to happen? ಏನಾಗೋ ಸಾಧ್ಯತೆ ಇದೆ? WH ಕ್ವೆಶ್ಚನ್ ಮಾಡಿದ್ವಿ. ವಾಟ್ ಡು ಯು ಥಿಂಕ್ ಈಸ್ ಲೈಕ್ಲಿ ಟು ಹ್ಯಾಪನ್? ನಿನಗೇನನ್ಸುತ್ತೆ ಏನಾಗುತ್ತೆ ಅಂತ. ವಾಟ್ ಈಸ್ ಲೈಕ್ಲಿ ಟು ಹ್ಯಾಪನ್ನಲ್ಲಿ ವಾಟ್ ಡು ಯು ಥಿಂಕ್ ಅನ್ನೋದನ್ನು ಹಾಕಿದೀವಿ ಅಷ್ಟೇ. ವಾಟ್ ಡು ಯು ಥಿಂಕ್ ಆದಮೇಲೆ ಏನಿದೆ? ಈಸ್ ಲೈಕ್ಲಿ ಟು ಹ್ಯಾಪನ್ ಇದೆ. ವಾಟ್ ಡು ಯು ಥಿಂಕ್ ಈಸ್ ಲೈಕ್ಲಿ ಟು ಹ್ಯಾಪನ್, ಇದೇ ಥರನೇ ಕೇಳಬೇಕು ನೋಡಿ. ವಾಟ್ ಡೂ ಯು ಇದೆಲ್ಲ, ಡೂ ಯು ಜಾಗದಲ್ಲಿ ಬೇರೆ ಸಬ್ಜೆಕ್ಟ್ ಹಾಕಿ, ವಾಟ್ ಡಸ್ ಹಿ ಥಿಂಕ್, ವಾಟ್ ಡಸ್ ಶಿ ಥಿಂಕ್, ಈ ಥರ ಹಾಕಿ ಮಾಡಿ. ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ನಮಗೆ ಆ ಥರ ಸೆಂಟೆನ್ಸ್. ಆ್ಯಂಡ್ ಫ್ಯಾಕ್ಟ್ಸ್ನ ಹೇಳುವಾಗಲೂ ಯೂಸ್ ಮಾಡ್ತೀವಿ. ಅಂದರೆ ಕೆಲವು ಸಾಧ್ಯತೆಗಳು ಯಾವಾಗಲೂ ಟ್ರೂ ಇರುತ್ತೆ. ಇಲ್ಲಿ ನೋಡಿ, ಬಿಗಿನರ್ಸ್ ಆರ್ ಮೋರ್ ಲೈಕ್ಲಿ ಟು ಮೇಕ್ ಮಿಸ್ಟೇಕ್ಸ್. ಅಂದರೆ ಬಿಗಿನರ್ಸ್ ತಪ್ಪು ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ಮೋರ್ ಯಾಕೆ ಬಂತು ಅಂದರೆ, ನಾನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮೈಂಡಲ್ಲೇ. ಅಂದರೆ ಯಾರು ಸ್ವಲ್ಪ ಅಡ್ವಾನ್ಸ್ಡ್ ಲರ್ನರ್ಸ್ ಕಂಪೇರ್ ಮಾಡಿದ್ರೆ ದೇ ಆರ್ ಮೋರ್ ಲೈಕ್ಲಿ ಟು ಮೇಕ್ ಮಿಸ್ಟೇಕ್ಸ್. ಬಿಗಿನರ್ಸ್ ಆರ್ ಮೋರ್ ಲೈಕ್ಲಿ ಟು ಮೇಕ್. ಸೊ ಇದೊಂದು ಫ್ಯಾಕ್ಟ್, ಪ್ರೆಸೆಂಟ್ನಲ್ಲೇ ಇದೆ, ಬಟ್ ಇಟ್ಸ್ ಅ ಫ್ಯಾಕ್ಟ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಟ್ರೂ. ಮೆನ್ ಆರ್ ಮೋರ್ ಲೈಕ್ಲಿ ಟು ಟೆಲ್ ಲೈಸ್ ದೆನ್ ವಿಮೆನ್. ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಸೊ ಇಟ್ಸ್ ಅ ಜನರಲ್ ಫ್ಯಾಕ್ಟ್. ವಿಮೆನ್ ಆರ್ ಮೋರ್ ಲೈಕ್ಲಿ ಟು ನೋ ಅಬೌಟ್ ಆಲ್ ದಿಸ್. Smoking is more likely to damage your health permanently. Smoking, subject, is more likely to damage your health permanently. Smoking ನಿನ್ನ ಹೆಲ್ತ್ನ ಶಾಶ್ವತವಾಗಿ ಡ್ಯಾಮೇಜ್ ಮಾಡೋ ಸಾಧ್ಯತೆ ಹೆಚ್ಚು. ಕಾನ್ಸ್ಟೆಂಟ್ ವರಿಯಿಂಗ್, ಸಬ್ಜೆಕ್ಟ್ ಇಲ್ಲಿ. ಕಾನ್ಸ್ಟೆಂಟ್ ವರಿಯಿಂಗ್ ಇಸ್ ಮೋರ್ ಲೈಕ್ಲಿ ಟು ಲೀಡ್ ಟು ಡಿಪ್ರೆಷನ್. ತುಂಬ ವರಿ ಮಾಡುವುದು ಡಿಪ್ರೆಷನ್ಗೆ ದಾರಿ ಮಾಡುವ ಸಾಧ್ಯತೆ ಹೆಚ್ಚು. ಸೊ ಇವೆಲ್ಲ ಫ್ಯಾಕ್ಟ್ಗಳು, ಅಂದರೆ ಇವೆಲ್ಲ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ, ರೈಟ್? ಸೊ ನಿಮಗೆ ಈ ಥರ ಫ್ಯಾಕ್ಟ್ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಲೈಕ್ಲಿ ಟುನ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ, ರೈಟ್? ಅಟ್ಲೀಸ್ಟ್ ಒಂದಾದರೂ ಈ ಥರ ಫ್ಯಾಕ್ಟ್ನ ಇವತ್ತು ನೀವು ಕಾಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ. ಅಥವಾ ಬೇರೆ ಸೆಂಟೆನ್ಸ್ ಆದರೂ ಕೂಡ ಮಾಡಿ, ರೈಟ್? ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.